ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ನಾನು ಶಿಲ್ಪಾ ನಿಮ್ಮ ಮುಂದೆ ತುಳಸಿ ಹಬ್ಬದ ವ್ಲಾಗ್ನ ಜೊತೆಗೆ. ಇದು ನವೆಂಬರ್ 13 ತುಳಸಿ ವಿವಾಹದ ವ್ಲಾಗ್ ಆಗಿರುತ್ತೆ. ಸಿಂಪಲ್ ಆಗಿ ಮನೆಯಲ್ಲಿ ನಾವು ಹೇಗೆ ತುಳಸಿ ಪೂಜೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ರಂಗೋಲಿ ಹೇಗಾಗಿದೆ ಅಂತ ನೋಡ್ಕೊಂಡು ಬನ್ನಿ. ನಾವು ಪ್ರತಿ ವರ್ಷ ಮನೆ ಹೊರಗಡೆ ಪೂಜೆ ಮಾಡ್ತಾ ಇದ್ವಿ. ಆದರೆ ಇವಾಗ ಮಳೆ ಬಂದ ಕಾರಣ ಮನೆ ಒಳಗಡೆನೇ ಇಟ್ಟು ಪೂಜೆ ಮಾಡಬೇಕಾಯಿತು. ಮನೆ ಹೊರಗಡೆ ಮಳೆ ಬಂದಿರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಕಷ್ಟ ಮತ್ತು ಪೂಜೆ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಮನೆ ಒಳಗಡೆನೇ ಇಟ್ಟು ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿ ಒಳಗಡೆನೇ ಇಟ್ಟು ಪೂಜೆ ಮಾಡಿದ್ವಿ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂದರೆ, ಬೆಳಗ್ಗೆ ಒಂದು ಸಲ ಪೂಜೆ ಮಾಡೋಕ್ಕೂ ಮುಂಚೆ ಎಲ್ಲ ಅಡುಗೆ ಮಾಡಿ ಒಂದು ಸಲ ನೈವೇದ್ಯ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೆಸರು ಕಾಳು ಸಾಂಬಾರನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಸಾಂಬಾರಿಗೆ ಹಲಸಿನಕಾಯಿ ಹಾಕಿರೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಒಂದು ಸಿಹಿ ಐಟಮನ್ನು ಕೂಡ ಮಾಡಬೇಕು ಅನ್ನೋದ್ರಿಂದ ಇಲ್ಲಿ ಕೇಸರಿ ಭಾತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಜೊತೆಗೆ ತೊಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀವಿ. ಈ ಅಡುಗೆ ಎಲ್ಲದಕ್ಕೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಿರೋದಿಲ್ಲ. ಎಲ್ಲ ಅಡುಗೆ ಮುಗಿದ ಮೇಲೆ ಬೆಳಗ್ಗೆ ಒಂದು ಸಲ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಮತ್ತೊಮ್ಮೆ ಪೂಜೆ ಮಾಡಿ ಎಲ್ಲರಿಗೂ ಅರಿಶಿನ ಕುಂಕುಮಕ್ಕೆ ಕರೆದು ಆಮೇಲೆ ಉಡಿ ತುಂಬೋದು ಪದ್ಧತಿ. ಈ ತುಳಸಿ ಹಬ್ಬವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಮಾಡೋದು ಪದ್ಧತಿ. ತುಳಸಿ ಪೂಜೆ ಮಾಡೋಕೆ ಮುಂಚೆ ತುಳಸಿ ಕಟ್ಟೆಗೆ ನೆಲ್ಲಿಕಾಯಿ ಸಮೇತ ಇರೋ ಗಿಡವನ್ನು ತಂದು ಇದಕ್ಕೆ ಕಟ್ಟಬೇಕು. ತುಳಸಿ ಗಿಡಕ್ಕೆ ಮಾವಿನ ತೋರಣ ಕಟ್ಟಿ ಹೂವಿನ ಅಲಂಕಾರ ಮಾಡಿದ್ಮೇಲೆ ಅದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಲ್ವಾ? ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬೆಳಗ್ಗೆ ಹೊತ್ತು ಮಾಡಿರೋ ಪೂಜೆ. ಈ ಪೂಜೆಗೂ ಮುಂಚೆ ಜಾಸ್ತಿ ಏನು ಅಲಂಕಾರ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಅಡುಗೆನೆಲ್ಲ ಮಾಡಿ ನೈವೇದ್ಯ ಮಾಡಿದ್ವಿ. ತುಳಸಿ ಗಿಡಕ್ಕೆ ಹೂವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಆದ್ದರಿಂದ ಇಲ್ಲಿ ಸ್ವಲ್ಪ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ಮನೆ ಒಳಗಡೆ ಮಾಡ್ತಿರೋದ್ರಿಂದ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಕ್ಕೂ ಅವಕಾಶ ಸಿಕ್ತು.
ಇವಾಗ ಸಾಯಂಕಾಲ ಪೂಜೆ ಮಾಡಲಿಕ್ಕೆ ತುಳಸಿ ಹಬ್ಬಕ್ಕೆ ಎಲ್ಲ ಅಲಂಕಾರ ಮಾಡಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾಯಿತು. ಜೊತೆಗೆ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಕೂಡ ಮಾಡಿದ್ದಾಯಿತು. ಈ ಅವಲಕ್ಕಿ ಮಾಡೋದು ತುಂಬ ಸಿಂಪಲ್. ಸ್ವಲ್ಪ ಕಾಯಿ ತುರಿಗೆ ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಅವಲಕ್ಕಿ ಹಾಕಿ ಕಲಸಿದ್ರೆ ಸಿಹಿ ಅವಲಕ್ಕಿ ರೆಡಿಯಾಗುತ್ತೆ. ಇವಾಗ ದೀಪವನ್ನೆಲ್ಲ ಹಚ್ಚಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನಾದರೂ ಹಬ್ಬ ಇದ್ದರೆ ಮಕ್ಕಳಿಗಂತೂ ತುಂಬ ಖುಷಿ. ಈ ದೀಪಾವಳಿ ಹಬ್ಬ ಅಂದರೆ ಅಂತೂ ಮಕ್ಕಳಿಗೆ ಇನ್ನೂ ಖುಷಿ. ಯಾಕಂದರೆ ಪಟಾಕಿ ಎಲ್ಲ ಹೊಡೆಯೋದು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಅಲ್ವಾ. ಆದ್ದರಿಂದ ಮಕ್ಕಳು ಈ ಹಬ್ಬಗಳನ್ನೆಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಒಳಗಡೆ ಅಷ್ಟೇ ಅಲ್ಲದೆ ಮನೆ ಹೊರಗಡೆ ಕೂಡ ದೀಪಗಳನ್ನು ಹಚ್ಚಿದ್ವಿ. ತುಂಬ ಗಾಳಿ ಮತ್ತು ಮಳೆ ಇದ್ದಿದ್ದರಿಂದ ಜಾಸ್ತಿ ದೀಪಗಳನ್ನು ಹಚ್ಚೋಕೆ ಆಗಲಿಲ್ಲ. ಆದರೂ ಕೂಡ ಎಷ್ಟು ಸಾಧ್ಯ ಅಷ್ಟು ಚಿಕ್ಕ ರಂಗೋಲಿಯನ್ನು ಹಾಕಿಬಿಟ್ಟು ಸ್ವಲ್ಪ ದೀಪಗಳನ್ನು ಕೂಡ ಹಚ್ಚಿ ಅಲಂಕಾರ ಮಾಡಿದ್ದಾಯಿತು. ಈ ದೀಪ ಸ್ಟ್ಯಾಂಡ್ಗಳನ್ನೆಲ್ಲ ನಾನು ಮುಂಚೆನೇ ಕಾರ್ಡ್ಬೋರ್ಡ್, ಲೇಸ್ ಮತ್ತು ಮಿರರ್ಗಳನ್ನು ಯೂಸ್ ಮಾಡಿಕೊಂಡು ಎಲ್ಲದನ್ನು ತಯಾರು ಮಾಡಿ ಇಟ್ಕೊಂಡಿದ್ದೆ. ಇವಾಗ ತುಳಸಿ ಹಬ್ಬಕ್ಕೆ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿದ್ದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು. ತುಳಸಿ ಹಬ್ಬಕ್ಕೆ ನೆಲ್ಲಿಕಾಯಿ ಆರತಿ ಮಾಡೋದು ಮೊದಲಿನಿಂದ ರೂಢಿಯಲ್ಲಿರೋ ಪದ್ಧತಿ. ಆದ್ದರಿಂದ ಇಲ್ಲಿ ನೆಲ್ಲಿಕಾಯಿ ಆರತಿಯನ್ನು ಕೂಡ ನಾನು ನಮ್ಮ ಅತ್ತೆ ಸೇರಿ ಮಾಡ್ತಾ ಇದ್ದೀವಿ. ಈ ಪದ್ಧತಿಗಳೆಲ್ಲ ನಮ್ಮ ಹಿರಿಯರು ಮೊದಲಿನಿಂದ ಮಾಡ್ಕೊಂಡು ಬಂದಿರೋದು. ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ.
ತುಳಸಿ ಹಬ್ಬ ಅಂದರೆ ಈ ವರ್ಷದ ಕೊನೆಯ ಹಬ್ಬ. ಈ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಎಲ್ಲ ಪೂಜೆ ಮುಗಿದ ಮೇಲೆ ಪಟಾಕಿಯನ್ನು ಕೂಡ ಹಚ್ಚಿದ್ವಿ. ನೀವು ಕೂಡ ಎಲ್ಲರೂ ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆಯನ್ನು ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.